ಈ ಸುಬ್ರಹ್ಮಣ್ಯ ಸ್ಕೆಚ್ ಹಾಕಿದ್ಮೇಲೆ ಮುಗೀತು, ಯಾರು ಬದಲಾಯಿಸಕ್ಕಾಗಲ್ಲ. ನಿನ್ನ ಮದುವೆ ಕಾಂತಿ ಜೊತೆ ಅಂತ ನಾನ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಅಲ್ಲಿಗೆ ಮುಗೀತು. ಮಾಡ್ತೀಯಾ? ಐ ಡೋಂಟ್ ನೋ ಇವರ್ ಬಿಗ್ ಸ್ಟೋರಿ. ಸಂತೆಕಟ್ಟೆ ಚಂದ್ರೇಗೌಡರು ಸಂಜೆ ಕಾಂತಿ ಎಂಗೇಜ್ಮೆಂಟ್ ನಡೆಯುತ್ತೆ. ನೀನ್ ಹೀಗೆ ಡ್ರಿಂಕಿಂಗ್ ಮಾಡ್ತಾ ಅವ್ರನ್ನ ಬೈತಾ ಇರ್ತೀಯ. ನಾನು ನಾನ್ಸೆನ್ಸ್ ಆಗ. ರಾಜ ಕಂದ, ನಿಮ್ಮಪ್ಪನ್ನ ನಂಬು, ಉದ್ಧಾರ ಆಗ್ತೀಯ. ಎಲ್ಲ ಸೋಲುಗಳಿಗೂ ಅನುಮಾನವೇ ಮೂಲ ಕಾರಣ. ನಂಬಬೇಕು ಕಂದ, ನಂಬಿಕೆ ಇರಬೇಕು. ಚಂದ್ರೇಗೌಡ ನಿನ್ ಮೇಲೆ ಕೇಸ್ ಪುಟ್ಟಿಂಗ್. ಇಷ್ಟಲ್ಲೇ ಪೊಲೀಸ್ನವ್ರು ಬಂದು ನಿನ್ನ ಸ್ಟೇಷನಿಗೆ ಪುಲ್ಲಿಂಗ್. ನನ್ನನ್ನು ಪುಲ್ಲಿಂಗ್ ಮಾಡದೆ ಹೋದ್ರೆ ನಿನ್ನ ಆಚೆ ಕರ್ಕೊಂಡ್ ಬರೋದಕ್ಕೆ ನಾನು ಟ್ರೈಯಿಂಗ್. ಆಗ ನೀನ್ ಜೈಲಲ್ಲಿ ಕಂಬಿ ಎಣಿಸ್ತಾ ರಾಗಿ ಬಾಲ್ ಈಟಿಂಗ್. ನನ್ನನ್ನು ಮೈ ಮುಟ್ಟೋ ಪೊಲೀಸರು ಯಾರೋ ಇದ್ದಾರೆ ಈ ಊರಿನಲ್ಲಿ. ವೇಟಿಂಗ್, ಐ ಸೀನ್. ಎಲ್ಲಿ ನಿಮ್ಮಪ್ಪ? ಡೋಂಟಿಂಗ್ ನೋ ಸರ್. ತಿರ್ಗಾ ಕೆಟ್ಟ ಇಂಗ್ಲಿಷ್ ಮಾತಾಡಬೇಡ. ಎಲ್ಲಿ ನಿಮ್ಮಪ್ಪ? ಎಲ್ಲೋ ಸರ್, ಒಳಗೆ ಯಾರೂ ಇಲ್ಲ ಸರ್. ಇದ್ಲು ಬಾಗ್ಲು ತೆಗಿದೆ ಸರ್. ತಪ್ಪಿಸ್ಕೊಂಡ್ಬಿಟ್ಟ ಲೋಫರ್. ನಿಮ್ಮಪ್ಪ ಎಲ್ಲೋ ಗಡಕೊಂಡಿರ್ಬೋದು ಪುಟ. ಎಲ್ಲೋ ನಿಮ್ಮಪ್ಪ? ಪ್ರಾಮಿಸ್ ಮೇಲೆ ಗಾಡ್ ಸರ್. ನಂಗೆ ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ ಸರ್. ಬೇಕಾದ್ರೆ ನಮ್ಮಪ್ಪನ ಹೇಳ್ಕೊಂಡೋಗಿ ನನ್ನ ಬಿಟ್ಬಿಡಿ ಸರ್. ಅವನ್ನೂ ಬಿಡಲ್ಲ, ನಿನ್ನೂ ಬಿಡಲ್ಲ. ನೋಡು, ಇನ್ನ 24 ಗಂಟೆ ಒಳಗೆ ನೀನು ನಿಮ್ಮಪ್ಪ ಬಂದು ಸರೆಂಡರ್ ಆದ್ರೆ ಬದುಕೋತೀರ, ಇಲ್ಲ ಹುಡುಕಾಡಿ ಬೇಟೆ ಆಡ್ಬಿಡ್ತೀನಿ. ಒಳ್ಳೆ ಮುಹೂರ್ತ ಇಲ್ಲ ಅಂದ್ಮೇಲೆ ಅವಸರ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಶುಭ ಕಾರ್ಯ ಮಾಡಕ್ ಹೊರಟಿದೀವಿ, 4 ದಿನ ತಡ ಆದ್ರೆ ಏನಂತೆ? ದೇವ್ರನ್ನ ಎದುರಾಕೊಂಡ್ ಮಾತ್ರ ಯಾವ ಕೆಲ್ಸನೂ ಮಾಡ್ಬಾರ್ದಪ್ಪ. ಆದ್ರೆ ಏನ್ ಮಾಡೋದು? ನಾಡಿದ್ದ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಚಂದ್ರೇಗೌಡರು ಹೇಳಿದಾರಲ್ಲ. ಫೋನ್ ಮಾಡಿ ಹೀಗೆ ಅಂತ ಹೇಳಿದ್ರಾಯ್ತಪ್ಪ. ಅದೇ ಸರಿ ಕಣೆ. ಈಗ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಪುರೋಹಿತರು ಹೇಳಿದಾಗೆ ಇನ್ನು2 ವಾರ ಬಿಟ್ಟು ನಿಶ್ಚಿತಾರ್ಥ ಇಟ್ಕೊಂಡ್ರೆ ಆಯ್ತಪ್ಪ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಪುರೋಹಿತರು ಹೇಳಿದ್ದು ಕೇಳಿಸ್ಕೊಂಡಿಲ್ವಾ? ಅವರು ಮುಹೂರ್ತ ಇಲ್ಲ ಅಂತ ಹೇಳಿದ್ರು, ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳಿಲ್ವಲ್ಲ. ಅದು ಸರಿನೇ. ಮುಂದೆ ಏನ್ ತೀರ್ಮಾನ ತಗೋಬೇಕೋ ನೀನೇ ತಗೊಂಡ್ಬಿಡು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಮ್ಮ ಮನೆ ದೇವ್ರ ಹತ್ರ ಪ್ರಸಾದ ಕೇಳೋಣ. ಶುಭ ಅಂತ ಬಂದ್ರೆ ಮುಂದುವರಿಯೋಣ, ಉಭ ಬಂದ್ರೆ ಅವ್ರಿಗೆ ಆಗೋಲ್ಲ ಅಂತ ಹೇಳ್ಬಿಡೋಣ. ಹಾಗೆ ಆಗ್ಲಿ. ಏನ್ ಕಾಂತಿ, ಇಷ್ಟೊತ್ತನ ಫೋನ್ ಮಾಡ್ಬಿಡಿದ್ಯಾ? ಏನು ಸಮಸ್ಯೆ ಇಲ್ಲ ತಾನೆ? ಏನೂ ಇಲ್ಲ, ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತಿದೆ. ಬಾ ಮತ್ತೆ. ಈಗ್ಲಾ? ಇಷ್ಟೊತ್ನಲ್ಲಿ? ಕನಸಿನಲ್ಲಿ ಬರ್ಬೋದಲ್ಲ, ಅದಕ್ಕೆ ಹೊತ್ತು ಗೊತ್ತು ಅಂತ ಏನಿಲ್ವಲ್ಲ. ನಾನು ಕಾಯ್ತಾ ಇರ್ತೀನಿ. ನಿಮ್ ಕನ್ಸಲ್ಲಿ ನಾನ್ ಬರ್ಬೋದಾ? ಬಯಲಿಗೆ ಬೇಲಿ ಇಲ್ಲ, ಮನಸ್ಸಿಗೆ ಕಾವಲಿ ಇಲ್ಲ. ನೀನು ಯಾವಾಗ ಬೇಕಾದ್ರೂ ಬರ್ಬೋದು, ಆದ್ರೆ ಬಂದ ಮೇಲೆ ವಾಪಸ್ ಹೋಗಾಗಿಲ್ಲ. ವಾಪಸ್ ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ. ಮತ್ತೆ ಬೇಗ ಕನ್ಸಲ್ ಬಾ. ಈಗ ನಾನು ಹೋಗಿ ಮಲಗ್ತೀನಿ, ನೀನು ಬೇಗ ಮಲಗು. ಗುಡ್ ನೈಟ್. ಸತ್ಯ, ಎಲ್ಲಿಗೆ ಹೊರಟೆ? ಇದಕ್ಕೆ ಮುಂಚೆ ತೋಟದ ಕಡೆ ಹೊರಟಿದ್ದಾಗ ಎಲ್ಲಿಗೆ ಅಂತ ಕೇಳಿದ್ರು, ತಲೆಗೆ ಪೆಟ್ಟು ಬಿತ್ತು. ಈಗಲೂ ಎಲ್ಲಿಗೆ ಅಂತ ಕೇಳ್ತಾ ಇದ್ದಾರೆ. ಏನಾಗುತ್ತೋ ಏನೋ. ಬಿಡ್ತೋನ ಸತ್ಯ, ಹಾಗೆಲ್ಲ ಮಾತಾಡಬಾರ್ದು. ಅಮ್ಮ, ಯಾರು ಏನು ಹೇಳಿದ್ರು ಏನೂ ಆಗಲ್ಲ. ಸುಮ್ಮನೆ ಹೇಳ್ದೆ. ನೀವ್ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ನಾನು ಮೈಸೂರಿಗೆ ಹೋಗಿ ಬೆಳಗ್ಗೆ ನಿಶ್ಚಿತಾರ್ಥಕ್ಕೆ ಸೀದಾ ಅಲ್ಲಿಂದನೇ ಬರ್ತೀನಿ. ಅಷ್ಟು ಅರ್ಜೆಂಟಾಗಿ ಮೈಸೂರಿಗೆ ಹೋಗೋದು ಏನಿದೆಯೋ? ಸ್ವಲ್ಪ ಕೆಲಸ ಇದೆ ದೊಡ್ಡಮ್ಮ. ಅಮ್ಮ ಬೇಡ ಅಂದ್ರು ಹೋಗ್ಲೇಬೇಕಾ? ಅದನ್ನೇ ನಾನು ಹೇಳ್ತಿರೋದು ರೇಣುಕಾ. ಆದ್ರೆ ಹೋಗ್ಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾನೆ. ಹೇಳಿದ್ನಲ್ಲ ನಿಶ್ಚಿತಾರ್ಥಕ್ಕೆ ಬಂದ್ಬಿಡ್ತೀನಿ ಅಂತ. ದೊಡ್ಡಮ್ಮ ಇದಾರಲ್ಲ, ಎಲ್ಲ ಅವರೇ ನೋಡ್ಕೊಂತಾರೆ.